ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 2 ಬೆಸ್ಟ್ ರೆಸಿಪಿ ಹಾಗೆ ಈವ್ನಿಂಗ್ ಟೈಮ್ ರೊಟೀನ್ ಕೂಡ ಆ್ಯಡ್ ಮಾಡಿದ್ದೀನಿ. ಎಲ್ಲೂ ಸ್ಕಿಪ್ ಮಾಡದೆ ಫುಲ್ಲಾಗಿ ವಿಡಿಯೋನ ನೋಡಿ. ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆದರೆ ಮಕ್ಕಳಂತೂ ಮೇಲಿಂದ ಮೇಲೆ ತಿನ್ನಕ್ಕೆ ಏನಾದರೂ ಕೇಳ್ತಾನೆ ಇರ್ತಾರೆ. ಸೊ ಹಾಗಾಗಿ ನಾನು ಕೂಡ ಸ್ನ್ಯಾಕ್ಸ್ನ ಮನೇಲೆ ರೆಡಿ ಮಾಡಿಟ್ಟೆ. 2 ಡೇಸಿಂದ ಆಯಿತು ನನಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ನನ್ನ ಮಗನಿಗೆ ನಾನು ಟೈಮ್ ಕೊಡೋಕ್ಕೆ ಆಗಿರಲಿಲ್ಲ. ತುಂಬ ಬೇಜಾರಾಗ್ತಾ ಇತ್ತು, ಯಾಕಪ್ಪ ನಂಗೆ ಟೈಮ್ ಕೊಡೋಕೆ ಆಗ್ತಾ ಇರಲಿಲ್ಲಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಮಾತಾಡಿಕೊಂಡು ಅವನ ಜೊತೆ ತಮಾಷೆ ತರಲೆ ಎಲ್ಲ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಅವ್ನು ಯಾವತ್ತೂ ಬಿಡಲ್ಲ. ಅವ್ನು ಒಂದು ದಿನಕ್ಕೆ 1 ಗಂಟೆ ಆದರೂ ಅವ್ನಿಗೆ ಟೈಮ್ ಕೊಟ್ಟರೆ ಮಾತ್ರ ಸರಿಯಾಗಿರ್ತಾನೆ, ಇಲ್ಲ ಅಂತಂದರೆ ಮುಗ್ದೋಯ್ತು. ತುಂಬ ಕಾಟ ಕೊಡ್ತಾನೆ ನನಗಂತೂ. ಪ್ರತಿದಿನ ಅವ್ರ ಪಪ್ಪರು ಕೂಡ ಅಷ್ಟೇ, ಪ್ರತಿದಿನ ಹೊರಗಡೆ ಕರ್ಕೊಂಡೋಗಿ ಆಟ ಆಡಿಸ್ಕೊಂಡು ಬರ್ತಾರೆ. 2 ಅವರ್ ಈ ಥರ ಆಟ ಆಡಿಸ್ಕೊಂಡು ಬರ್ತಾರೆ ಸಾಯಂಕಾಲ. ಬಟ್ ಎಷ್ಟು ಅವ್ರಿಗೆ ಟೈಮ್ ಕೊಟ್ಟರು ಸಾಕೇ ಆಗೋದಿಲ್ಲ. ಯಾಕಂತಂದರೆ ಸಮ್ಮರ್ ಹಾಲಿಡೇಸ್ ಯಾವ ಥರ ಟೈಮ್ ಪಾಸ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ. ನನಗೆ ಕತ್ತು ನೋವಿತ್ತು 2 ಡೇಸಿಂದ. ಸೊ ಹಾಗಾಗಿ ನಾನು ಕತ್ತು ಒತ್ತೀನಿ ಅಂತ ಅವನೇ ಒತ್ತಾ ಇದ್ದ. ಆಮೇಲೆ ನಾನು ಲಡ್ಡು ಮಾಡಬೇಕು ಅಂತ ಹೇಳಿ ತಯಾರಿ ಮಾಡ್ಕೊತಾ ಇದ್ದೆ. ಆವಾಗ ನಾನೇ ಬೆಲ್ಲ ಎಲ್ಲ ಕುಟ್ಟಿ ಪುಡಿ ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಬ್ಬರು ಕುಟ್ಟಿ ಪುಡಿ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ನಾನು ಕಸ ಗುಡಿಸಿ ನಾನು ದೇವ್ರಿಗೆ ದೀಪ ಹಚ್ತಾ ಇದ್ದೆ. ಪ್ರತಿದಿನ ನಾನು ದೇವ್ರ ಮುಂದೆ ದೀಪ ಹಚ್ಚಿ ಆಮೇಲೆ ಹೊರಗಡೆ ಕೂಡ ಈ ಥರ ದೀಪ ಹಚ್ಚಿದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಮೆಡಿಟೇಷನ್ನ ಮಾಡ್ತೀನಿ. ಯಾಕಂದರೆ ಆ ಟೈಮಲ್ಲಿ ನಂಗೆ ತುಂಬ ಪೀಸ್ ಆಫ್ ಮೈಂಡ್, ಅಂದರೆ ಸಾಯಂಕಾಲ ಎಲ್ಲ ಕೆಲಸ ಆಗಿರತ್ತಲ್ಲ. ಸೊ ಯಾರಾದರೂ ಮೆಡಿಟೇಷನ್ ಜರ್ನಿನ ಸ್ಟಾರ್ಟ್ ಮಾಡೋರಿದ್ರೆ ದಯಮಾಡಿ ಸ್ಟಾರ್ಟ್ ಮಾಡಿ. ಹೆಣ್ಮಕ್ಳಿಗೆ ಪೀಸ್ ಆಫ್ ಮೈಂಡ್ ಅನ್ನೋದು ತುಂಬ ಇಂಪಾರ್ಟೆಂಟು. ಎಲ್ಲ ಕೆಲಸ ನಿಭಾಯಿಸೋದಿರುತ್ತಲ್ಲ, ಅದು ತುಂಬ ಕಷ್ಟದ ಕೆಲಸ. ಸೊ ಹಾಗಾಗಿ ಸ್ವಲ್ಪ ನೀವು ಒಂದು ದಿನಕ್ಕೆ 1-2 ಸರಿ ಅಥವಾ 3 ಸರಿ ಮೆಡಿಟೇಷನ್ನ ಮಾಡೋದ್ರಿಂದ ಸ್ಟಾರ್ಟಿಂಗಲ್ಲಿ ಅದು ನಮಗೆ ಸೆಟ್ ಆಗಲ್ಲ. ಬರ್ತಾ ಅದು ನಮಗೆ ಮೆಡಿಟೇಷನ್ ಅನ್ನೋದು ಸೆಟ್ ಆಗುತ್ತೆ. ನಮ್ಮ ಫ್ರೆಂಡ್ ಮನೆ ಗೃಹ ಪ್ರವೇಶ ಇದೆ ಅಂತ ಹೇಳ್ಬಿಟ್ಟು ಏನಾದರೂ ಗಿಫ್ಟ್ ತರೋಕೆ ಡಿನ್ನರ್ ಸೆಟ್ ಆ ಥರ ಏನಾದರೂ ತೊಗೊಂಡು ಬರೋಣ ಅಂತ ಹೋಗಿದ್ವಿ. ಆಮೇಲೆ ನಮ್ಗೆ ಅನ್ನಿಸ್ತು ಸ್ಟೀಲ್ ಬಾಕ್ಸ್ ತೊಗೊಂಡ್ರೆ ಯೂಸ್ ಆಗುತ್ತಲ್ಲ, ಡೈಲಿ ಯೂಸ್ಗೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ಟೀಲ್ ಬಾಕ್ಸಸ್ನ ಓಪನ್ ಮಾಡಿಸಿದ್ವಿ. ಒಂದು 4 ಅಥವಾ ಒಂದು 6 ಆದರೂ ಈ ಥರ ಒಂದು ಸೆಟ್ ಕೊಡೋಣ ಅಂತ ಅಂದ್ಕೊಂಡು ಈ ಥರ ಬಾಕ್ಸ್ ತೆಗೆಸಿದ್ವಿ. ಈ ಬಾಕ್ಸಿಗೆ 7000 ರೂಪಾಯಿ ಹೇಳಿದರು ಅವ್ರು. ನಮಗೆ ಶಾಕ್ ಆಯಿತು. ಇದ್ರ ಮಧ್ಯ ಚಿಕ್ಕದು ಬರುತ್ತೆ ಆ ಥರ ಬಾಕ್ಸಿಗೆ 7000 ಹೇಳಿದರು. ತುಂಬ ಪ್ರೈಸ್ ಜಾಸ್ತಿ ಆಯಿತು. ಸೊ ಹಾಗಾಗಿ ಅಲ್ಲಿಂದ ಬಿಟ್ಟು ನಾವು ವಿಶಾಲ್ ಮಾರ್ಟ್ಗೆ ಹೋಗಿ ಏನಾದರೂ ಡಿನ್ನರ್ ಸೆಟ್ ಬೇರೆ ಥರದ್ದು ನೋಡೋಣ ಅಂತ ಹೇಳಿಬಿಟ್ಟು ವಿಶಾಲ್ ಮಾರ್ಟ್ ಕೂಡ ಸುತ್ತಾಡಿದ್ವಿ. ಅಲ್ಲೂ ಕೂಡ ಏನೂ ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ಮತ್ತೆ ಅಲ್ಲಿಂದನೂ ಕೂಡ ವಾಪಸ್ ಬಂದ್ವಿ. ಹಾಗೆ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ ತುಂಬಾ ಲೇಟ್ ಆಯಿತು. ಸೊ ಹಾಗಾಗಿ ನಾನು ದೋಸೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಅಕ್ಕಿನ ನೆನೆಸಿಟ್ಟಿದ್ದೆ. ಇವಾಗ ಅದನ್ನ ಮಿಕ್ಸಿಗೆ ಮಾಡಿಟ್ರೆ ಆಯಿತು ಅಂತ ಮಿಕ್ಸಿ ಮಾಡಿಡ್ತಾ ಇದ್ದೀನಿ. ನಾನು ಮತ್ತೆ ಯಾವತ್ತಾದರೂ ನಾನು ನಿಮಗೆ ದೋಸೆ ಬ್ಯಾಟರ್ನ ಯಾವ ಥರ ರೆಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನಿವಾಗ ಪೀನಟ್ ಲಡ್ಡುನ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಪೀನಟ್ ಲಡ್ಡುನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಸ್ಟೋವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ನ ಇಟ್ಕೊಂಡು 1 ಗ್ಲಾಸಷ್ಟು ಶೇಂಗಾನ ಹಾಕ್ಕೊಂಡಿದ್ದೀನಿ. ಶೇಂಗಾನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮೇಲಿನ ಸಿಪ್ಪೆ ಎಲ್ಲ ಹೋಗಬೇಕು, ಹಾಗೆ ಘಮ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ ಸಿಪ್ಪೆನ ತೆಗೆದಿದ್ದಾದ್ಮೇಲೆ ಇವಾಗ 1 ಗ್ಲಾಸಷ್ಟು ಶೇಂಗಾನ ಮಿಕ್ಸಿಗೆ ಹಾಕ್ಕೊಂಡು 3/4 ಗ್ಲಾಸಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಈ ಥರ ಹಾಕ್ಕೊಂಡಿದ್ದೀನಿ. ಸಾಫ್ಟ್ ಆಗಬೇಕು ಬೆಲ್ಲ. ಆ ಥರ ಮಾಡಿಕೊಂಡು ಬೆಲ್ಲನ ಇದಕ್ಕೆ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡಿ ತೊಗೊಂಡು ಬರ್ತೀನಿ ನಾನಿವಾಗ. ಬೆಲ್ಲ ಸಾಫ್ಟ್ ಆಗಿದ್ರೆ ಲಡ್ಡು ಕೂಡ ಸಾಫ್ಟಾಗಿ ಬರುತ್ತೆ. ಈ ಥರ ಮಿಕ್ಸಿ ಮಾಡಿ ತೊಗೊಂಡಿದ್ದಾದ್ಮೇಲೆ ಈ ಥರ ಕೈನ ಚೆನ್ನಾಗಿ ಅದನ್ನ ತಿಕ್ಕಬೇಕು. ಎಷ್ಟು ಸಾಧ್ಯ ಆಗುತ್ತಲ್ಲ ಅಷ್ಟು ತಿಕ್ಕಬೇಕು. ತಿಕ್ಕಿದಾದ್ಮೇಲೆ ಮಾಮೂಲಿ ಯಾವ ಥರ ಉಂಡೆ ಕಟ್ತೀವಲ್ಲ ಸೇಮ್ ಅದೇ ಥರ ನಾವು ಉಂಡೆನ ಕಟ್ಟಿದರೆ ಮುಗ್ದೋಯ್ತು. ಇಷ್ಟು ಸಿಂಪಲ್ ರೆಸಿಪಿ ಅಂದರೆ ತುಂಬ ಸಿಂಪಲ್ ರೆಸಿಪಿ. ಮಕ್ಕಳಿಗಂತೂ ತುಂಬ ಹೆಲ್ದಿ ಮತ್ತು ಪೀನಟ್ ಅಂತೂ ಭಾರಿ ಒಳ್ಳೆಯದು ಮಕ್ಕಳಿಗೆ. ಸೊ ಪೀನಟ್ ಲಡ್ಡುನ ಮನೇಲಿ ಮಾಡಿಡಿ. ಈ ಥರ ನಿಮ್ಗೆ ಏನಾದರೂ ಲಡ್ಡು ಕಟ್ಟಕ್ಕೆ ಬರ್ತಾ ಇಲ್ಲ ಅಂದರೆ 1 ಟೇಬಲ್ ಸ್ಪೂನಷ್ಟು ಮಿಲ್ಕ್, ಗಟ್ಟಿಯಾಗಿರೋ ಮಿಲ್ಕನ್ನು 1 ಟೇಬಲ್ ಸ್ಪೂನ್ ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ. 1 ಟೇಬಲ್ ಸ್ಪೂನಷ್ಟು ಅಷ್ಟೇ ಸಾಕು. ಅಷ್ಟು ಹಾಕಿ ನೀವು ಮಾಡ್ಬೋದು. ಲಡ್ಡು ಕಟ್ಟಕ್ಕೆ ಬರ್ತಾ ಇಲ್ಲ ಅಂತಂದರೆ ಮಾತ್ರ ನೀವು 1 ಟೇಬಲ್ ಸ್ಪೂನಷ್ಟು ಹಾಲನ್ನು ಹಾಕಬೇಕು. ಇಲ್ಲ ಬರ್ತಾ ಇದೆ ಅಂತ ಅಂದರೆ ಅಷ್ಟರಲ್ಲೇ ನೀವು ಉಂಡೆನ ಕಟ್ಬೋದು. ಈ ಥರ ಉಂಡೆನ ಕಟ್ಟಿಟ್ರೆ ಮಿನಿಮಮ್ ನೀವು 15 ಡೇಸ್ ಆರಾಮಾಗಿ ಇಟ್ಕೋಬೋದು, ಏನೂ ಆಗಲ್ಲ. ಇವಾಗ ಅವಲಕ್ಕಿನ ಯಾವ ಥರ ಮಸಾಲ ಅವಲಕ್ಕಿನ ಮಾಡೋದು ಮನೆಯಲ್ಲಿ ಮಕ್ಕಳಿಗೆ, ಇದು ಕೂಡ 1 ಮಂತ್ ಇಟ್ಟರು ಕೂಡ ಏನೂ ಆಗಲ್ಲ. ಅವಲಕ್ಕಿ ನಾವು ಡೈಲಿ ಉಪ್ಪಿಟ್ಟು ಅವಲಕ್ಕಿ ಎಲ್ಲ ಮಾಡ್ತಾ ಇರ್ತೀವಿ ಗೊತ್ತಾ, ಅದೇ ಅವಲಕ್ಕಿನ ತೊಗೊಂಡಿದ್ದೀನಿ, ಬೇರೆ ಯಾವ ಅವಲಕ್ಕಿನೂ ಅಲ್ಲ. ಬಟ್ ಅದರಲ್ಲೇ ಪೇಪರ್ ಥರ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಗಟ್ಟಿಯಾಗಿರೋ ಅವಲಕ್ಕಿನೂ ನೀವು ಬೇಕಿದ್ರೆ ತೊಗೋಬೋದು. ಬಟ್ ಪೇಪರ್ ಅವಲಕ್ಕಿ ತೊಗೊಂಡ್ರೆ ತುಂಬಾ ಒಳ್ಳೆಯದು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವ ಥರ ಅಂದರೆ ಈ ಥರ ಕೈಯಲ್ಲಿ ಪೌಡ್ರ್ ಥರ ಆಗಬೇಕು. ತುಂಬ ಬಿಸಿ ಇರ್ತವೆ, ತುಂಬ ಸುಡ್ತಾ ಇರುತ್ತೆ ಕೈ. ಸೊ ಹಾಗಾಗಿ ಒಂದು ಪ್ಲೇಟಲ್ಲಿ ತೊಗೊಂಡು ಅದು ತಣ್ಣಗಾದ್ಮೇಲೆ ಈ ಥರ ಕ್ರಷ್ ಮಾಡಿ ಕೈಯಲ್ಲಿ ಮುರಿದು ನೋಡಬೇಕು. ಅದು ಪೌಡ್ರ್ ಥರ ಆಗಬೇಕು. ಆ ಥರ ನೀವು ಅವಲಕ್ಕಿನ ಫ್ರೈ ಮಾಡ್ಕೋಬೇಕು ಮೊದಲಿಗೆ. ಆಮೇಲೆ ಅವಲಕ್ಕಿನ ತೆಗೆದು ಅದೇ ಪ್ಯಾನನ್ನು ಇಟ್ಟು ನಾನೇನು ಮಾಡಿದ್ದೀನಿ, ಸ್ವಲ್ಪ ಎಣ್ಣೆ, ಆಮೇಲೆ ಶೇಂಗಾ, ಆಮೇಲೆ ಪುಟಾಣಿ, ಕರಿಬೇವು ಎಲ್ಲನೂ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಗ್ರೀನ್ ಚಿಲ್ಲಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗ್ರೀನ್ ಚಿಲ್ಲಿ ಹಾಕಿದ ಮೇಲೆ 1 ಬೆಳ್ಳುಳ್ಳಿ ಗಡ್ಡೆನ ಕುಟ್ಟಿ ಹಾಕಿದ್ದೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವುದೋ ಹಸಿ ಉಳ್ಕೋಬಾರ್ದು, ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ನಿಧಾನಕ್ಕೆ. ಇವಾಗ ಅರಿಶಿನ ಪೌಡ್ರನ್ನು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬೇಡಿ. ಡೈರೆಕ್ಟಾಗಿ ಬಾಯಿಗೆ ಜಾಸ್ತಿ ಉಪ್ಪು ಅನಿಸ್ತವೆ.
ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂತ ನಿಮ್ಗೆ ಅನಿಸಿದ ಮೇಲೆ ಅವಲಕ್ಕಿನ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆನ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ, ಯಾಕಂದರೆ ಎಣ್ಣೆ ಜಾಸ್ತಿ ಅಬ್ಸಾರ್ವ್ ಮಾಡ್ಕೊಳ್ಳಲ್ಲ ಈ ಅವಲಕ್ಕಿ. ಸೊ ನೋಡಿಕೊಂಡು ಒಂದು ಮೀಡಿಯಮಲ್ಲಿ ನೀವು ಎಣ್ಣೆನ ಹಾಕೋಬೇಕು. ಇವಾಗ ಮೇಲೆ ಸ್ವಲ್ಪ ಸಕ್ಕರೆ ಪೌಡರನ್ನು ಹಾಕ್ಕೊಂಡಿದ್ದೀನಿ. ಸಕ್ಕರೆನ ಮಿಕ್ಸಿಗೆ ಹಾಕ್ಕೊಂಡಿರೋ ಪೌಡರ್ ಇರುತ್ತಲ್ಲ, ಆ ಪೌಡರ್ನ ಮೇಲೆ ಈ ಥರ ಹಾಕ್ಕೊಂಡು ಮೇಲೆ ಸ್ವಲ್ಪ ಆಮ್ಚೂರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ನೀವು 1 ಮಂತ್ ಇಟ್ಕೊಂಡು ತಿನ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ಎಷ್ಟು ಮಕ್ಕಳು ಎಂಜಾಯ್ ಮಾಡ್ಕೊಂಡು ತಿಂತಾರೆ ಅಂದರೆ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯೋದಕ್ಕೆ ಹೋಗಬೇಡಿ. ನಾನು ಎಲ್ಲ ಕೆಲಸ ಮುಗಿಸಿ ಊಟ ಮಾಡಿ ಮಲಗೋ ಟೈಮಲ್ಲಿ ಈ ಥರ ಗ್ರ್ಯಾಟಿಟ್ಯೂಡ್ನ ಬರಿತೀನಿ. ರಾತ್ರಿ ಎಷ್ಟೇ ಟೈಮ್ ಆದರೂ ಸರಿ ಗ್ರ್ಯಾಟಿಟ್ಯೂಡ್ನ ಬರೆದು ಆಮೇಲೆ ಸ್ವಲ್ಪ ಹೊತ್ತು ಮೆಡಿಟೇಷನ್, ಇದೇ ಥರ ಬೆಡ್ಡಲ್ಲಿ ಅಲ್ಲೇ ಹಾಸಿಗೆ ಮೇಲೇನೋ ಕೂತ್ಕೊಂಡು ಮೆಡಿಟೇಷನ್ನ ಮಾಡಿ ಆಮೇಲೆ ಮಲ್ಕೊತೀನಿ. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ. ಬಾಯ್ ಬಾಯ್.